ಹಾಯ್ ಫ್ರೆಂಡ್ಸ್. ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಸೋಮವಾರ ಅಲ್ಲ, ಮಂಗಳವಾರ ಸಂಜೆ ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಎಲ್ಲ ಮನೇಲಿ ಮಾಮೂಲಿ ಕೆಲಸ ಇದ್ದೇ ಇರುತ್ತಲ್ವ, ಅದೆಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆಯಿಂದ ಏನೂ ವಿಡಿಯೋ ಮಾಡಿಲ್ಲ. ಇವಾಗ ಸಂಜೆ ಸ್ವಲ್ಪ ಕಾಫಿ ಏನಾದರೂ ಮಾಡಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡಿ ಕುಡಿತಿದ್ದೀನಿ. ಮಧ್ಯಾಹ್ನ ಊಟ ಮಾಡಿಲ್ಲ. ಬೆಳಗ್ಗೆ ಏನು ಮಾಡಿದ್ದೆ, ಚಿತ್ರಾನ್ನ ಮಾಡಿದ್ದೆ ಬೆಳಗ್ಗೆ ಫ್ರೆಂಡ್ಸ್. ಚಿತ್ರಾನ್ನ ಚಟ್ನಿ ಮಾಡಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಒಬ್ಳಿಗೆ ಏನು ಅಡುಗೆ ಮಾಡೋದು, ಸಂಜೆ ಒಂದೇ ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆದರೆ 5 ಗಂಟೆ ಆಗ್ತಾ ಹೊಟ್ಟೆ ಜಾಸ್ತಿ ಆಗ್ತಾ ಬಂತು. ಸರಿ ಹೋಗಲಿ, ಹಾಲು ಸ್ವಲ್ಪನೇ ಇದೆ, ಟೀ ಆದರೂ ಮಾಡಿ ಕುಡಿಯೋಣ ಅಂತ ಅಂದ್ಬಿಟ್ಟು ಈಗ ಟೀ ಮಾಡೋಕ್ಕೆ ಇಕ್ಕಿದ್ದೀನಿ. ಸಿಂಪಲ್ಲಾಗಿ ಇವತ್ತು ಮನೇಲಿ ಪೂಜೆ ಮಾಡಿಕೊಂಡೆ. ಮಂಗಳವಾರ ಅಲ್ವಾ, ಮನೇಲಿ ದೀಪ ಹಚ್ಚಿದ್ದೀನಿ. ಪೂಜೆ ಅಂತ ಅನ್ನೋದಕ್ಕಿಂತ ದೀಪ ಹಚ್ಚಿದ್ದೀನಿ ಮನೇಲಿ. ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಯಿತು. ಈಗೇನೇನು ಶಿವರಾತ್ರಿ ಹಬ್ಬ ಬರ್ತಾ ಇದೆಯಲ್ಲ ಫ್ರೆಂಡ್ಸ್, ಇನ್ನು ಶಿವರಾತ್ರಿ ಹಬ್ಬಕ್ಕೂ ಸಹ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಇನ್ನು ಇವಾಗ ಕ್ಲೀನ್ ಮಾಡಿದ್ರೆ ಒಂದೇ ಸರಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ದೇವ್ರ ಮನೆ ಅಂತ ಅಂದ್ಬಿಟ್ಟು ಈಗ ಬರೀ ದೇವ್ರ ಮನೆ ನೆಲ ಎಲ್ಲ ಒರೆಸಿ ಅದನ್ನ ಹೂವೆಲ್ಲ ತೆಗೆದು ಮಾಮೂಲಿ ಪೂಜೆ ಮಾಡಿದ್ದೀನಿ ಅಷ್ಟೇ. ಈಗ ಟೀ ಮಾಡಿ ಕುಡಿದ್ಬಿಟ್ಟು ಸಂಜೆಗೆ ಅಡುಗೆಗೆ ಏನಾದರೂ ರೆಡಿ ಮಾಡ್ಕೊಬೇಕು. ನನಗೆ ಸೀರಿಯಲ್ಲು ಸ್ಟಾರ್ಟ್ ಆಗೋ ಟೈಮಿಂಗ್ಸು ಅಂದರೆ 5:15 ನನ್ನ ಸೀರಿಯಲ್ಸ್ ಸ್ಟಾರ್ಟ್ ಆಗುತ್ತೆ. ನನಗೆ ಸೀತಾರಾಮ ಸೀರಿಯಲ್ಲು, ಶ್ರೀರಸ್ತು ಶುಭಮಸ್ತು, ಜೀ ಕನ್ನಡ ವಾಹಿನಿಯಲ್ಲಿ ಬರುವಂಥ ಸೀರಿಯಲ್ಗಳೆಲ್ಲ ನನಗೆ ತುಂಬ ಇಷ್ಟ. ಚೆನ್ನಾಗಿರುತ್ತೆ ಸೀರಿಯಲ್ಗಳು. ನಾನು ಜಾಸ್ತಿ ಟಿ ವಿ ನೋಡೋದಿಲ್ಲ, ನೋಡಿದ್ರೆ ಸೀರಿಯಲ್ಗಳೊಂದು ನೋಡ್ತೀನಿ. ಅದು ಬಿಟ್ಟರೆ ಬೆಳಗಿಂದ ಸಂಜೆವರೆಗೂ ಟಿ ವಿ ಏನು ನೋಡೋಕ್ಕೋಗಲ್ಲ. FM ಕೇಳ್ತೀನಿ. FM ತುಂಬ ಇಷ್ಟ ನನಗೆ. FM ಅಂತಂದರೆ ಅದರಲ್ಲಿ ಬರೋವಂಥ ಹಳೆ ಹಾಡುಗಳೆಲ್ಲ ಚೆನ್ನಾಗಿರುತ್ತಲ್ಲ, ಅದನ್ನ ಕೇಳ್ತೀನಿ, ಹಳೆ ಹಾಡುಗಳು. 5 ಗಂಟೆ ಮೇಲೆ ನಾನು ಟಿ ವಿ ಹಾಕಿದ್ರೆ ಇನ್ನು 10 ಗಂಟೆ 11 ಗಂಟೆ ಆಗುತ್ತೆ ಫ್ರೆಂಡ್ಸ್ ಸ್ಟಾಪ್ ಮಾಡೋದಕ್ಕೆ. ಅಡುಗೆ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಅಷ್ಟೇ, ಬೇರೆ ಯಾವ ಮೂವಿ ಏನು ನೋಡೋಕ್ಕೋಗೋದಿಲ್ಲ. ಇನ್ನು ನಾನು ಟೀ ಮಾಡಿ ಕುಡಿದ್ಬಿಟ್ಟು ನಂದೊಂದು ಸೀರಿಯಲ್ಲು ನೋಡಿಕೊಂಡು ಅಡ್ವರ್ಟೈಸನ್ನು ಬರುತ್ತಲ್ಲ, ಆ ಗ್ಯಾಪಲ್ಲಿ ಈ ಥರ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊತಾ ಇರ್ತೀನಿ. ಬೆಳಗ್ಗೆ ಬಟ್ಟೆ ಒಗೆದಾಕಿದ್ದೆ, ಅದನ್ನೆಲ್ಲ ತೊಗೊಂಬಂದು ಇವಾಗ ಹಾಕ್ಕೊಂಡು ಟಿ ವಿ ನೋಡ್ತಾ ಹಾಗೆ ಬಟ್ಟೆ ಎಲ್ಲ ಮಡ್ಚ್ಕೊಳ್ಳೋಣ ಅಂತ. ನಾನು ಬಟ್ಟೆ ಮಡ್ಚೋದು ಅಂತಂದರೆ ನನಗೆ ಸ್ವಲ್ಪ ಆಗಲ್ಲ. ಬಟ್ಟೆ ಬೇಕಾದರೆ ಒಗೆದು ಒಣಗಾಕ್ಬಿಡ್ತೀನಿ. ಬಟ್ಟೆ ಮಡ್ಚೋದಂದರೆ ಸ್ವಲ್ಪ ಹಿಂಸೆನೇ ನನಗೆ. ಆದ್ರೂ ಇಟ್ಕೊಳಲ್ಲ, ಆವಾಗಲೇ ಮಡ್ಚಿ ಇಟ್ಕೊಂಬಿಡ್ತೀನಿ. ಯಾಕಂದರೆ ಟೈಮ್ಗೆ ಸಿಕ್ಕೋದಿಲ್ಲ. ಇನ್ನೆಲ್ಲ ನಾನು ಇಲ್ಲ ಒಂದು ರೂಮಲ್ಲಿ ಚೇರ್ ಮೇಲೆ ಇಟ್ಕೊಬೇಕಾಗುತ್ತೆ. ಇನ್ನು ಚೆನ್ನಾಗಿರಲ್ಲ, ಅದು ಎಲ್ಲ ಹಾಗೆ ಗುಡ್ಡೆ ಆಗುತ್ತೆ. ಮತ್ತು ಇನ್ನೊಂದು ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಆ ಥರ ಚೇರ್ ಮೇಲೆಲ್ಲ ಇಟ್ಕೊಂಡ್ರೆ. ಅದಕ್ಕೆ ಸ್ವಲ್ಪ ಇರೋವಾಗಲೇ ಮಡ್ಚಿಟ್ಕೊಂಬಿಡ್ತೀನಿ. ನಿಜ ಹೇಳ್ಬೇಕಂದ್ರೆ ನಾನು ಮದುವೆ ಆದಮೇಲೆ ಈ ಥರ ಬಟ್ಟೆಗಳು ಮಡ್ಚಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಾನು ಬಟ್ಟೆನೇ ಮಡಿಸ್ತಾ ಇರಲಿಲ್ಲ. ನಮ್ಮ ತಾಯಿ ಪಾಪ ಅವರು ಎಷ್ಟು ಹೇಳ್ತಿದ್ರು ಅಂದರೆ ನಾನು ಅದನ್ನ ಲೆಕ್ಕಕ್ಕೆ ಇಟ್ಕೊತಾ ಇರಲಿಲ್ಲ. ಸರಿ ಅಂತ ಇವಾಗ ಬಟ್ಟೆ ಮಡ್ಚ್ಕೊತಾ ಇದ್ದೆ. ಅಷ್ಟರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ವಾಯ್ಸ್ ಕೇಳಿಸ್ತು. ಅಲ್ಲೋಗಿ ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಬಟ್ಟೆ ಮಡ್ಚೋದು ಬಿಟ್ಬಿಟ್ಟು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಬರೋಣ ಅಂತ. ₹100ಗೆ 2.5 kg ಅಂತ ಹೇಳ್ತಾರೆ. ಮೊನ್ನೆ ಎಲ್ಲ ₹100ಗೆ 3 kg ಇತ್ತು. ಈಗ ಅಷ್ಟು ಬೇಗ ಈರುಳ್ಳಿ ರೇಟ್ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಈರುಳ್ಳಿ 2.5 kg ತೊಗೊಂಡೆ. ಬೆಳ್ಳುಳ್ಳಿ ಅಂತೂ ಇದ್ದಿದ್ದು ರೇಟು ಹೇಳೋದಕ್ಕೆ ಆಗಲ್ಲ. ಇನ್ನು ಟೊಮೊಟೊ ಬೇಕಾಯಿತು, ಟೊಮೊಟೊ ತೊಗೊಂಡೆ. ಶುಂಠಿ ಇರಲಿಲ್ಲ, ಶುಂಠಿ ಕೇಳಿದೆ, ಶುಂಠಿ ಇಲ್ಲ ಅಂತ ಹೇಳಿದ್ರು. ಆಲೂಗೆಡ್ಡೆ ಇದಿಷ್ಟು ತೊಗೊಂಡು ವಾಪಸ್ ಮನೆಗೆ ಬಂದೆ. ನಾನು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಆದಷ್ಟು ಕಮ್ಮಿ ಮಾಡಬೇಕು ಅಂತ ಅಂದ್ಕೊತೀನಿ, ಆದರೆ ಏನು ಮಾಡೋದಕ್ಕಾಗಲ್ಲ. ಒಂದೊಂದು ಸರಿ ನಾನು ಅಂದ್ಕೊಂಡಷ್ಟು ಜಾಸ್ತಿ ಯೂಸ್ ಮಾಡ್ತೀನಿ. ಟೊಮೊಟೊ ₹100ಗೆ 5 kg ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಮರ್ತುಬಿಟ್ಟೆ. 2 kg ತೊಗೊಂಬಂದಿದ್ದೀನಿ ಟೊಮೊಟೊ. ಇನ್ನು ಅಲ್ಲಿಂದ ಬಂದು ಸ್ವಲ್ಪ ಬಟ್ಟೆಗಳಿತ್ತಲ್ಲ, ಅದನ್ನೆಲ್ಲ ಮಡ್ಚಿಟ್ಕೊತಾ ಇದ್ದೀನಿ. ಸ್ವಲ್ಪ ಮರುವಿನ ಕಾಯಿಲೆ ಇದೆ ನನಗೆ, ಆದರೆ ಮರುವು ಸ್ವಲ್ಪ ಅವಾಗವಾಗ ಮರ್ತು ಬಿಡ್ತೀನಿ. ಇವಾಗ ಬಟ್ಟೆ ಎಲ್ಲ ಮರ್ಚಿಬಿಟ್ಟು ಹಾಗೆ ಸ್ವಲ್ಪ
ಸಂಜೆ ಅಡುಗೆಗೆ ಏನಾದರೂ ಮಾಡಬೇಕು ಅಂತ ಅನಿಸ್ತು. ಡೈಲಿ ಏನು ಸಾಂಬಾರು ಮಾಡೋದು, ಇದೊಂದು ತಲೆನೋವು. ಸಂಜೆ ಟೈಮು ಸಾಂಬಾರು ಮಾಡೋದಕ್ಕೆ, ಬೆಳಗ್ಗೆ ಟೈಮು ಟಿಫನ್ಗೆ ತಲೆ ಕೆಡಿಸ್ಕೊಂಡ್ರೆ ಸಂಜೆ ಟೈಮ್ ಸಾಂಬಾರಿಗೆ ತಲೆ ಕೆಡಿಸ್ಕೊಳೋದು. ನೋಡಿದೆ ಇಬ್ಬರಿಗೆಲ್ಲ ಒನ್ ಟೈಮ್ಗೆ ಏನಾರ ಮಾಡೋಣ ಅಂತ ಅಂದ್ಬಿಟ್ಟು ಬಚ್ಚಲೆ ಸೊಪ್ಪಿತ್ತು ಫ್ರೆಂಡ್ಸ್. ಅಲ್ಲೇ ನಮ್ಮ ಗಿಡದಲ್ಲೇ ಸ್ವಲ್ಪ ಬಚ್ಚಲೆ ಸೊಪ್ಪು ಒಂದು ಎಡಿ ಕಿತ್ಕೊಂಬಂದೆ, ಒನ್ ಟೈಮ್ಗೆಲ್ಲ ಅಂತ ಅಂದ್ಬಿಟ್ಟು. ಸ್ವಲ್ಪ ತೊಗರಿಬೇಳೆ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಅಡ್ವರ್ಟೈಸನ್ನು ಬರ್ತಾ ಇರುತ್ತಲ್ಲ, ಆ ಸ್ಟಾರ್ಟ್ ಆಗೋಷ್ಟರಲ್ಲಿ, ಸೀರಿಯಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ 6 ಗಂಟೆ ಮೇಲೆ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ. ಎಲ್ಲ ಒಟ್ಟಿಗೆ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಸೀರಿಯಲ್ಗಳು ಆವಾಗಲೇ ಸ್ಟಾರ್ಟ್ ಆಗೋದು, ನಾನು ಅಡುಗೆನೂ ಆವಾಗಲೇ ಸ್ಟಾರ್ಟ್ ಮಾಡೋದು. ಇದು ಚಿಕ್ಕಡಿಕಾಯಿ ಇತ್ತು. ಚಿಕ್ಕಡಿಕಾಯಿ ಅಂದರೆ ಚಪ್ಪರ ಅವರೆಕಾಯಿ ಅಂತಾರೆ, ನಮ್ಮ ಕಡೆ ಚಿಕ್ಕಡಿಕಾಯಿ ಅಂತಾರೆ. ಅದನ್ನ ಆ ಚಿಕ್ಕಡಿಕಾಯಿ ಎಲ್ಲ ಮೊನ್ನೆ ನಾನು ಬಿಡಿಸಿಟ್ಟಿದ್ದೆ. ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಳೋಣ ಅಂತ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು. ಆಮೇಲೆ ಮತ್ತೆ ನಾನು ಸರಿ ಅಲ್ಲಿ ನಿಂತ್ಕೊಂಡು ಕಟ್ ಮಾಡೋದಕ್ಕಿಂತ ಇಲ್ಲಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಹಾಗೆ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದಿಷ್ಟೆಲ್ಲ ಆದಮೇಲೆ ನಾನು ಮತ್ತೆ 6 ಗಂಟೆವರೆಗೂ ನಾನು ಏನು ವಿಡಿಯೋಸ್ ಮಾಡೋಕ್ಕೋಗಿಲ್ಲ. 6 ಗಂಟೆ ಮೇಲೆ ನಾನು ಸೀರಿಯಲೆಲ್ಲ ನೋಡಿಬಿಟ್ಟು ಆಮೇಲೆ ಬಂದು ಈಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತೊಗರಿಬೇಳೆ ಮತ್ತು ಹೆಸ್ರುಬೇಳೆ ಮತ್ತು ಬಚ್ಚಲೆ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಇಷ್ಟು ಹಾಕ್ಕೊಂಡು ಬೇಳೆ ಜೊತೆ ಒಂದು 3 ವಿಜಿಲು ಕೂಗಿಸ್ಕೊಬೇಕು. ಅರಿಶಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ. ಸೊಪ್ಪು ಸಾರು ಇದು ಮಸಿದ್ರೆ ಚೆನ್ನಾಗಿರುತ್ತೆ. ನಾನು ಮಸಿಬೇಕು ಅಂತ ರುಬ್ಬೋದಿಲ್ಲ, ಮಸಿತೀನಿ. ನಾನು ಫಿಲ್ಟ್ರ್ ನೀರು ಹಾಕಿದರೆ ಇನ್ನೂ ಬೇಗ ಬೇಯ್ತಾಯಿತ್ತು. ಮಾಮೂಲಿ ಟ್ಯಾಂಕಿ ನೀರೇ ಹಾಕ್ಬಿಟ್ಟೆ, ಮರೆತುಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಸರಿ ಅಂತಂದ್ಬಿಟ್ಟು ಇವಾಗ ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 4 ವಿಜಿಲ್ ಕೂಗಿಸ್ಕೊಳ್ಳೋಣ. ಬೇಳೆ ಚೆನ್ನಾಗಿ ಬೇಯಬೇಕು. ಆ ಕಡೆ ಇದು ಕುಕ್ಕರು ಕೂಗೋಷ್ಟರಲ್ಲಿ ಹಾಗೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಲ್ಯಗೂ ಇಟ್ಕೊಂಡಿದ್ದೀನಿ. ಆ ಕಡೆ ಅನ್ನಕ್ಕೂ ಸಹ ಇಟ್ಕೊಂಡಿದ್ದೀನಿ. ಮಾಮೂಲಿ ಈ ಚಪ್ಪರ ಅವರೆಕಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಒಂದು ಒಣಗಿರೋ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಕೊಂಡು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತುಂಬ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಹಾಕಿದ್ರೆ ಪಲ್ಯಗಳಿಗೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಇದಿಷ್ಟು ಹಾಕ್ಕೊಂಡು ಪಲ್ಯ ಆಗೋಗುತ್ತೆ. ಬೇಕಾದರೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಸಹ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ. ನಾನು ಕೊಬ್ಬರಿ ಎಲ್ಲ ಏನೂ ಹಾಕಿಲ್ಲ, ಕೊಬ್ಬರಿ ಬೇಡ ಅಂತ ಅನ್ನಿಸ್ತು. ಇದು ಕುಕ್ಕರಲ್ಲಿ ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಡೈರೆಕ್ಟು ಹಾಗೆಯೇ ಒಗ್ಗರಣೆ ಕೊಡ್ತಾಯಿದ್ದೀನಿ, ಬೇಯಿಸ್ಕೊಂಡ್ರೇ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿದ್ರೆ ಅದೇ ಬೆಂದ್ಕೊಳುತ್ತೆ. ಇಷ್ಟೇ ಫ್ರೆಂಡ್ಸ್ ಈ ಚಪ್ಪರದವರೆಕಾಯಿ ಪಲ್ಯ. ಇದಿಷ್ಟು ಮಾಡಿಬಿಟ್ಟು ಈ ಕಡೆ ಸಾಂಬಾರು ಸಹ ಬೆಂದಿತ್ತು. ಇವಾಗ ಅದನ್ನ ಸ್ವಲ್ಪ ಚೆನ್ನಾಗಿ ಮಸಿಬೇಕು. ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಸೂಪರ್ ಅಂತ ಹೇಳೋಕ್ಕಾಗಲ್ಲ, ಒಂದು ಟೈಮ್ಗೆ ಬಿಸಿ ಬಿಸಿ ಮುದ್ದೆಗೆ ಚೆನ್ನಾಗಿರುತ್ತೆ, ತಿನ್ಬೋದು. ಈಗ ನೋಡಿ ಚೆನ್ನಾಗಿ ಮಸ್ಬಿಟ್ಟು ಇವಾಗ ಅದನ್ನ ಒಗ್ಗರಣೆ ಕೊಡೋಣ ಅಂತ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಚೆಚ್ಚಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಚೆಚ್ಚಿ ಹಾಕ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಒಣಗಿರೋ ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ. ಡೈಲಿ ಸಾಂಬಾರು ಏನು ಮಾಡೋದು ಅಂತಂದರೆ ಮನೆ ಹತ್ರ ನಾನು ಇದೇ ಥರನೇ ಯಾವುದಾದ್ರು ಒಂದೊಂದು ಸೊಪ್ಪು ಇಟ್ಕೊಂಡಿರ್ತೀನಿ. ಆವಾಗ ಈ ಥರ ಯೂಸ್ ಮಾಡ್ಕೊತೀನಿ. ಒಂದು ಸ್ವಲ್ಪ ತಲೆನೋವು ಕಮ್ಮಿ ಅನ್ಕೊತೀನಿ ಫ್ರೆಂಡ್ಸ್ ಈ ಥರ ಮಾಡ್ಕೊಳೋದ್ರಿಂದ. ಇವಾಗ ನೋಡಿ ಒಗ್ಗರಣೆ ಕೊಟ್ಟಾಯಿತು. ಸಾಂಬಾರು ಜಾಸ್ತಿ ಕುದಿಸ್ಬೇಕು, ಇಲ್ಲ ಅಂತಂದರೆ ಅದು ಬಚ್ಚಲೆ ಸೊಪ್ಪಲ್ವ, ಇಲ್ಲ ಅಂದರೆ ಸ್ವಲ್ಪ ಬಂಕ ಬಂದುಬಿಡುತ್ತೆ. ಅದು ಹೆಸ್ರುಬೇಳೆ ಎಲ್ಲ ಹಾಕಿರೋದಕ್ಕೆ ಸ್ವಲ್ಪ ಕುದಿಸಿದ್ರೆ ಚೆನ್ನಾಗಾಗುತ್ತೆ. ಇವಾಗ ಆ ಕಡೆ ಮುದ್ದೆಗೆ ಇಟ್ಕೊಂಡಿದ್ನಲ್ಲ ಹಸಿಟ್ಟು ಸಹ ಹಾಕ್ಕೊಂಡು ರಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ. 2 ಟೈಮು ಅಡುಗೆ ಮಾಡೋದು ಸ್ವಲ್ಪ ಕಷ್ಟನೇ ಫ್ರೆಂಡ್ಸ್. 1 ಟೈಮ್ ಸಾಂಬಾರು ಮಾಡಿ ಇಟ್ಕೊಂಡ್ರೆ 2 ಟೈಮ್ ಆಗುತ್ತೆ. ಆದರೆ ನಮ್ಮ ಮನೇಲಿ ಆ ಥರ ಆಗೋದಿಲ್ಲ, ಯಾಕಂದರೆ ಬೆಳಗ್ಗೆ ಟೈಮ್ ನಾನು ಒಬ್ಬಳೇ ಇರ್ತೀನಿ, ಸಂಜೆ ಮಾತ್ರ ಅವ್ರು ಬರ್ತಾರೆ. ಇವಾಗ ಟಿಫನ್ ಮಾಡೋದ್ರಿಂದ ಬೆಳಗ್ಗೆ ಟೈಮು ಟಿಫನ್ ಅಷ್ಟೇ, ಸಂಜೆ ಟೈಮು ಸಾಂಬಾರು ಮಾಡಲೇಬೇಕು ನಾನು. ಒಬ್ಬೊಬ್ಬರ ಮನೇಲಿ ಪಾಪ 3 ಟೈಮ್ ಅಡುಗೆ ಮಾಡೋರು, ಅದು ಹೇಗೆ ಮಾಡ್ತಾರೆ ಫ್ರೆಂಡ್ಸ್? ಅಡುಗೆ ಮನೇಲಿ ಯಾವಾಗಲೂ ನಿಂತ್ಕೊಂಡಿದ್ರೆ ಕಷ್ಟ ಆಗುತ್ತೆ, ಸ್ವಲ್ಪ ರಿಸ್ಕ್ ಅಂತಲೇ ಅನಿಸುತ್ತೆ ಅಲ್ವಾ. ಅಂದರೆ ನಮಗೆ ಜಾಸ್ತಿ ಹೆಣ್ಮಕ್ಳಿಗೆಲ್ಲ ಅಡುಗೆ ಮನೆಯಲ್ಲೇ ಜಾಸ್ತಿ ಕೆಲಸ, ನಾವು ಜಾಸ್ತಿ ಅಡುಗೆ ಮನೆಯಲ್ಲೇ ಇರೋದು. ಎಲ್ಲರೂ ಅಷ್ಟೇ ಹೆಣ್ಮಕ್ಳನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಅಲ್ಲಿ ಅಡುಗೆಗಳೆಲ್ಲ ಮಾಡಿ ಅದು ಆ ಕೆಲಸ ಈ ಕೆಲಸ ಎಲ್ಲ ಮುಗಿಸೋಕ್ಕೆ ಟೈಮು ಹೋಗಿರುತ್ತೆ. ಇವಾಗ ಮುದ್ದೆನೂ ಸಹ ಆಯಿತು. ಬಿಸಿ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ
ಸಾಂಬಾರು ಜೊತೆ ಚೆನ್ನಾಗಿತ್ತು. ಅದ್ರ ಜೊತೆ ಸ್ವಲ್ಪ ಸೌತೆಕಾಯಿ ಈ ಮೊಸರು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೌತೆಕಾಯಿ ಇತ್ತು ಮನೆಯಲ್ಲಿ, ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊಪ್ಪು ಸಾರು ಜೊತೆ ಸೌತೆಕಾಯಿನ ಈ ಥರ ಕಟ್ ಮಾಡಿ ತಿಂದರೆ ಚೆನ್ನಾಗಿರ್ತೈತೆ. ನಮ್ಮ ಯಜಮಾನ್ರೆಲ್ಲೋ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ಎಲ್ಲ ತೊಗೊಂಬಂದು ಇಟ್ಕೊತೀನಿ. ನಾನು ಅಡುಗೆ ಮಾಡಾದ್ಮೇಲೆ ನಾನು ಪದೇ ಪದೇ ಹೋಗೋದಿಲ್ಲ ಅಡುಗೆ ಮನೆಗೆ. ಅಂದರೆ ಊಟ ಮಾಡಬೇಕಾದ್ರೆ ಎಲ್ಲ ತೊಗೊಂಬಂದು ಇಟ್ಕೊಂಬಿಡ್ತೀನಿ. ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀರಲ್ವ, ಪದೇ ಪದೇ ಎದ್ದು ಹೋಗೋದಿಲ್ಲ. ಮುದ್ದೆ ಒಂದು ಪ್ಲೇಟಲ್ಲಿ ತೊಗೊಂಬಂದು ಇಟ್ಕೊತೀನಿ. ಬಿಸಿ ಮುದ್ದೆ ಇರೋವಾಗಲೇ ತಿನ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದಮೇಲೆ ಅಷ್ಟು ನನಗೆ ಹೊಟ್ಟೆ ತುಂಬುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಬಿಸಿ ಇರೋವಾಗಲೇ ಸ್ವಲ್ಪ ಜಾಸ್ತಿ ಊಟ ಮಾಡ್ಬೋದು. ನಾನು ಬಿಸಿ ಮುದ್ದೆ ಇದ್ದರೆ ಒಂದಷ್ಟಪ್ಪ ಸ್ವಲ್ಪನೇ ತಿಂತೀನಿ, ಇನ್ನು ಮಿಕ್ಕಿದ್ರೆ ಅನ್ನ ತಿಂದ್ಬಿಟ್ಟು ಸುಮ್ಮನೆ ಆಗ್ತೀನಿ. ಆದರೆ ಪಾಪ ನಮ್ಮ ಯಜಮಾನ್ರು ಆ ಥರ ಮಾಡಲ್ಲ. ಬಿಸಿ ಇರಲಿ ಇಲ್ದಿರೋ ಹೋಗಲಿ ಒಂದು ಮುದ್ದೆ ತಿಂತಾರೆ. ಅವರು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಅವರು ಮುದ್ದೆ ಮಾತ್ರ ವೇಸ್ಟ್ ಮಾಡೋದಿಲ್ಲ. ಚಪ್ಪರದವರೆಕಾಯಿ ಸ್ವಲ್ಪ ಸಿಂಪಲ್ಲಾಗಿ ಚೆನ್ನಾಗಿತ್ತು. ನಾನು ಸ್ವಲ್ಪ ಕೊಬ್ಬರಿ ಹಾಕಿದರೆ ಚೆನ್ನಾಗಿರ್ತಾಯಿತ್ತು. ನಾವು ಕೊಬ್ಬರಿ ಹಾಕಿಲ್ಲ, ಬೇಡ ಸಿಂಪಲ್ಲಾಗೇ ಇರಲಿ ಅಂತಂದ್ಬಿಟ್ಟು. ಸೌತೆಕಾಯಿ ಮತ್ತು ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ರು ಚೆನ್ನಾಗಿರ್ತಾಯಿತ್ತು. ಈರುಳ್ಳಿ ಬೇಡ ಅಂತ ಅನ್ನಿಸ್ತು. ಯಾವಾಗನೋ ಒಂದೊಂದು ಸರಿ ಈ ಥರ ಮಾಡ್ಕೊಬೋದು ಫ್ರೆಂಡ್ಸ್ ಸಾಂಬಾರು. ಯಾವಾಗಲೂ ತರಕಾರಿ ಸಾಂಬಾರುಗಳಂದರೆ ಬೇಜಾರಲ್ವಾ, ಏನಪ್ಪ ಸಾಂಬಾರು ಮಾಡೋದು ಅಂತ. ಆದರೆ ಬಿಸಿ ಮುದ್ದೆಗೂ ಸಾರಿಗೆ ಚೆನ್ನಾಗಿರುತ್ತೆ. ಒಣಗಿರೋ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿತ್ತು, ನನಗೇನೋ ಬಿಸಿಗೆ ಚೆನ್ನಾಗಿತ್ತು. ಸೌತೆಕಾಯಿ ಮತ್ತು ಚಪ್ಪರದವರೆಕಾಯಿ ಪಲ್ಯ, ಬಚ್ಚಲೆ ಸೊಪ್ಪು ಸಾಂಬಾರು, ಮುದ್ದೆ. ಈಗ ಊಟ ಎಲ್ಲ ಆದಮೇಲೆ ಹಾಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹಾಲು ತೊಗೊಂಬಂದಿದ್ರು. ಸಾಯಂಕಾಲ ನಾನು ಹಾಲು ಕಾಯಿಸಿಡಲಿಲ್ಲ ಫ್ರೆಂಡ್ಸ್, ಹಾಗೆ ಇಟ್ಟಿದ್ದೆ. ಇವಾಗ ಕಾಯಕ್ಕೆ ಇಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ಫಸ್ಟು ನಾನು ಹಾಲು ಹಾಕ್ಲಿಕ್ಕೆ ಮುಂಚೆ ನೀರು ಹಾಕ್ತೀನಿ. ಯಾಕೆ ಅಂತಂದರೆ ನಾವು ಹಾಲೆಲ್ಲ ಖಾಲಿ ಆಗುತ್ತಲ್ಲ, ಕಾಯಿಸಿ ಆದಮೇಲೆ ನಾವೆಲ್ಲ ಖಾಲಿ ಮಾಡಿ ಆದಮೇಲೆ ಅದರಲ್ಲಿ ಕೆನೆ ಬರುತ್ತೆ, ಒಂದು ಸ್ವಲ್ಪ ತಳ ಎಲ್ಲ ಅಂಟಿರುತ್ತೆ ಲಾಸ್ಟಲ್ಲಿ. ಆ ಥರ ಆಗಬಾರ್ದು ಅಂದರೆ ನಾವು ಹಾಲು ಹಾಕ್ಲಿಕ್ಕೆ ಮುಂಚೆನೇ ನೀರು ಹಾಕಿ ಆಮೇಲೆ ಹಾಲು ಹಾಕಿ ಕಮ್ಮಿ ಊರಿನಲ್ಲಿ ಹಾಲು ಕಾಯಿಸ್ಕೊಂಡ್ರೆ ಆ ಥರ ಕೆನೆ ಕಟ್ಟೋದಿಲ್ಲ, ಪಾತ್ರೆನೂ ಕರ್ರೆ ಕಟ್ಟೋದಿಲ್ಲ. ಮತ್ತು ಬೆಳಗ್ಗೆ ನಾನು ಇದು ಇಡ್ಲಿಗೆ ಹಾಕಿದ್ದೆ. ಇವಾಗ ಇಡ್ಲಿಗೆ ರುಬ್ಕೊಬೇಕು. ಅನ್ನ ಮಿಕ್ಕಿತ್ತು ಫ್ರೆಂಡ್ಸ್, ಅನ್ನ ಮಾಡಿದ್ನಲ್ಲ, ಅನ್ನ ಮಿಕ್ಕಿತ್ತು. ಅನ್ನ ಎಲ್ಲ ಹಾಕ್ತಾಯಿದ್ದೀನಿ. ನಾನು ಅಡುಗೆ ಸೋಡಾ ಎಲ್ಲ ಏನೂ ಬಳಸೋದಿಲ್ಲ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಅಡುಗೆ ಸೋಡಾ. ನಾನು ಯಾವುದಕ್ಕೂ ಸಹ ಅಡುಗೆ ಸೋಡಾ ಬಳಸೋದಿಲ್ಲ. ಬೆಳಗ್ಗೆ ಸ್ವಲ್ಪ ಅನ್ನ ಇತ್ತು, ಆ ಅನ್ನದ ಜೊತೆಗೆ ಇವಾಗ ಮಾಡಿರೋ ಅನ್ನನೂ ಅಕ್ಕಿ ಜೊತೆನೆಲ್ಲ ಹಾಕಿ ಇಡ್ತಾಯಿದ್ದೀನಿ. ಮತ್ತು ಅದು ಲಾಸ್ಟಲ್ಲಿ ರುಬ್ಕೊಳ್ಳೋಣ ಅಂತ. ಮತ್ತು ಸ್ವಲ್ಪ ಸಾಂಬಾರು ಪಲ್ಯ ಎಲ್ಲ ಉಳಿದಿರುತ್ತಲ್ಲ, ಅದನ್ನೆಲ್ಲ ಒಂದು ಪಾತ್ರೆಗೆ, ಬೇರೆ ಪಾತ್ರೆಗೆ ತೆಗ್ದು ಹಾಕ್ತಾಯಿದ್ದೀನಿ. ತೊಳೆಯೋ ಪಾತ್ರೆಗಳೆಲ್ಲ ತೆಗೆದು ಸಿಂಕಲ್ಲಿ ಹಾಕ್ತಾಯಿದ್ದೀನಿ. ಇವಾಗಲೇ ಎಲ್ಲ ತೊಳೆದು ಇಟ್ಕೊಂಡ್ಬಿಡ್ತೀನಿ, ಬೆಳಗ್ಗೆ ಸ್ವಲ್ಪ ಈಸಿ ಆಗುತ್ತೆ. ಬೆಳಗ್ಗೆ ಟೈಮ್ ನಾವು ಅಡುಗೆ ಮನೆಗೆ ಬಂದರೆ ನಮಗೆ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ನಾವು ಅಡುಗೆ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡಿರ್ತೀರಲ್ವ. ಏನಾದರೂ ನಾವು ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ, ಪಾತ್ರೆ ತೊಳೆಯೋ ಪಾತ್ರೆ ಇದ್ದರೆ ನಾವು ನಿಜವಾಗ್ಲೂ ಸೋಂಬೇರಿತನ ಆವಾಗಲೇ ಆಗೋದು. ಅಯ್ಯೋ ಇದೆಲ್ಲ ಮಾಡಬೇಕಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ನೈಟ್ ಹೊತ್ತೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಇವಾಗ ಉದ್ದಿನಬೇಳೆ ಫಸ್ಟಿಗೆ ಉದ್ದಿನಬೇಳೆ ರುಬ್ಕೊಂಡ್ಬಿಡ್ತೀನಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇದು ಮಾಡ್ಕೊತಾ ಇರೋದು. ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ನೆನೆಸಿದ್ದೆ, ರುಬ್ಕೊತಾ ಇದ್ದೀನಿ ಜಾಸ್ತಿನೇ. ಯಾಕೆ ಅಂತಂದರೆ ಸ್ವಲ್ಪ ಉದ್ದಿನ ವಡೆನೂ ಸ್ವಲ್ಪ ಮಾಡೋಣ ಅಂತ. ಹೇಗಿದ್ರು ಇಡ್ಲಿ ಮಾಡ್ತಾಯಿದ್ದೀನಲ್ಲ, ಇಡ್ಲಿ ಜೊತೆ ಉದ್ದಿನ ವಡೆನೂ ಚೆನ್ನಾಗಿರುತ್ತೆ ಅಂತ. ಫಸ್ಟಿಗೆ ಉದ್ದಿನಬೇಳೆನೇ ಹಾಕಿ ರುಬ್ಕೊಂಡು ಆಮೇಲೆ ನಾನು ಅಕ್ಕಿನ ಸ್ವಲ್ಪ ತರಿಯಾಗಿ ರುಬ್ಕೊತಾ ಇದ್ದೀನಿ. ನಾನು ಸೊಸೈಟಿ ಅಕ್ಕಿನಲ್ಲೇ ಹಾಕಿ ಮಾಡೋದು. ಇನ್ಯಾವುದೇ ರೀತಿ ಇಡ್ಲಿ ಅಕ್ಕಿ ಬರುತ್ತಲ್ಲ, ದೋಸೆ ಇದೆಲ್ಲ ಏನೂ ಹಾಕಲ್ಲ, ಸೊಸೈಟಿ ಅಕ್ಕಿನಲ್ಲೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಾಡಿದ್ರೆ. ಬೆಳಗ್ಗೆ ನೆನೆಸಿರ್ತೀನಿ, ಸಂಜೆ ಆದರೆ ರಾತ್ರಿ ಹೊತ್ತಾದರೆ ಈ ಥರ ಮಾಡ್ಕೊತೀನಿ. ಇವಾಗ ನೋಡಿ ರುಬ್ಬಿದ್ದಾಯಿತು. ಮತ್ತು ಆವಾಗಲೇ ನಾನು ಉದ್ದಿನಬೇಳೆ ರುಬ್ಬಿದ್ನಲ್ಲ, ಅದರಲ್ಲಿ ಅರ್ಧ ತೆಗೆದು ಇವಾಗ ರುಬ್ಬಿರೋಂಥ ಅಕ್ಕಿಗೆ ಹಾಕ್ಕೊಂಡು ಕೈಯಲ್ಲೇ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ಅದು ದೋಸೆ ಆಗಿರ್ಬೋದು, ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟು ಚೆನ್ನಾಗಿ ಹುಳಿ ಬರೋದು, ಇಲ್ಲಾಂದರೆ ಹುಳಿ ಬರೋದಿಲ್ಲ. ಇವಾಗೆಲ್ಲ ಅದನ್ನೆಲ್ಲ ಕಲಸಿಟ್ಬಿಟ್ಟು ನೋಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಮತ್ತು ನೋಡಿ ಇಲ್ಲಿ ಕಲಸಿಟ್ಟಿದ್ದೀನಿ ಒಂದು ಪಾತ್ರೆ. ಆ ಪಾತ್ರೆ ಕೆಳಗಡೆ ಒಂದು ತಟ್ಟೆ ಇಟ್ಟಿದ್ದೀನಿ. ಯಾಕೆಂದರೆ ಅದೇನಾದರೂ ಉಕ್ಕಿಬಿಟ್ಟು ಕೆಳಗಡೆ ಬಿದ್ದೋಗ್ಬಿಟ್ರೆ ಸ್ಟವೆಲ್ಲ ಹಾಳಾಗ್ಬಿಡುತ್ತೆ ಅಂತ, ಅದಕ್ಕೆ ಅದು ಆ ಥರ ಒಂದು ತಟ್ಟೆ ಇಟ್ಟಿದ್ದೀನಿ. ನೀವು ಬೇಕಾದರೆ ಬಿಸಿನೀರು ಕಾಯಿಸಿ ಸಹ ಆ ಥರ ಅದ್ರ ಮೇಲೆ ಇಡ್ಬೋದು, ಚೆನ್ನಾಗಿ ಉಬ್ಬುತ್ತೆ. ಇಷ್ಟೇ ಫ್ರೆಂಡ್ಸ್.
ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿತ್ತು ಅಂತ ನನ್ನ ವಿಡಿಯೋನ ಪ್ಲೀಸ್ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ತುಂಬ ಧನ್ಯವಾದ ಫ್ರೆಂಡ್ಸ್. ಬಾಯ್.